ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೂ ಎಜುಕೇರ್ ಕರ್ನಾಟಕ ಚಾನಲ್ಗೆ ಸ್ವಾಗತ. KCET ಆಪ್ಷನ್ ಎಂಟ್ರಿ ಪ್ರಾಸೆಸ್ ಏನಿದೆ ಅದನ್ನ ಲಾಗಿನ್ ಆಗೋದಕ್ಕೆ ಇರುವಂತಹ ಸ್ಟೆಪ್ಸ್ ಏನಿದಾವೆ ಅವುಗಳನ್ನ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದೀವಿ. ಅಂದ್ರೆ ಸ್ಕ್ರೀನ್ ಮೇಲೆ ಕೂಡ ಆ ಒಂದು ಆಪ್ಷನ್ ಎಂಟ್ರಿಗೋಸ್ಕರ ಯಾವ ರೀತಿ ಸ್ಟೆಪ್ಸ್ ಇರುತ್ತೆ ಅದನ್ನ ತೋರಿಸ್ತಾ ಇರ್ತೀವಿ. ಸೊ ಅದನ್ನ ನೀವು ಚೆಕ್ ಮಾಡಿಕೊಂಡು ನೀವು ಈಸಿಯಾಗಿ ತಿಳ್ಕೊಳ್ಬಹುದು ಯಾವ ರೀತಿ ಲಾಗಿನ್ ಆಗೋದು ಅಂತ. ಈ ವರ್ಷ ಈ ಲಾಗಿನ್ ಏನಿದೆ ಅದರಲ್ಲಿ 3 ಸ್ಟೆಪ್ಸ್ ಇದಾವೆ. ಅಂದ್ರೆ ಇದುವರೆಗೆ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗಿಲ್ಲ. ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗುತ್ತಲ್ವಾ ಅವಾಗ ಲಿಂಕ್ ಅನ್ನ ಕೊಡ್ತಾರೆ. ಆ ಲಿಂಕ್ ಅನ್ನ ಕ್ಲಿಕ್ ಮಾಡಿದ ನಂತರ ಲಾಗಿನ್ ಆಗೋದಕ್ಕೆ ಆಪ್ಷನ್ ಎಂಟ್ರಿ ಕಾಲೇಜಸ್ ಅನ್ನ ಆಡ್ ಮಾಡ್ಬೇಕಲ್ವಾ, ಅದಕ್ಕೆ ಲಾಗಿನ್ ಆಗ್ಬೇಕು. ಆ ಲಾಗಿನ್ ಆಗೋದಕ್ಕೆ ಈ ಸ್ಟೆಪ್ಸ್ ಏನಿದಾವೆ ಇವುಗಳನ್ನ ನೀವು ಫಾಲೋ ಮಾಡ್ಬೇಕಾಗುತ್ತೆ. ಈ ಲಾಗಿನ್ಗೋಸ್ಕರ ಇರುವಂತಹ ಮೊದಲನೇ ಸ್ಟೆಪ್ ಏನು ಅಂತಂದ್ರೆ, ಈಗ ಸ್ಕ್ಯಾನ್ QR ಆರ್ ಎಂಟರ್ CET ನಂಬರ್ ಅಂತ ಇದೆ. ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ಮೇಲೆ QR ಕೋಡ್ ಕೂಡ ಇದೆ, ಹಾಗೆ CET ನಂಬರ್ ಅಂತ ಕೂಡ ಇದೆ. ಅಂದ್ರೆ ಎಂಟರ್ ಆಪ್ಷನ್ ಎಂಟ್ರಿ CET ನಂಬರ್ ಅಂತ ಏನಿದೆ ಅದು ಕೂಡ ಇದೆ. ಸೊ ಅಲ್ಲಿಗ ಸ್ಟಾರ್ಟ್ ಸ್ಕ್ಯಾನ್ ಅಂತ ಏನು ಆಪ್ಷನ್ ಇದೆ ಅದನ್ನ ಕ್ಲಿಕ್ ಮಾಡಿದ್ರೆ ವೆಬ್ ಕ್ಯಾಮ್ ಅಥವಾ ಕ್ಯಾಮೆರಾ ಓಪನ್ ಆಗುತ್ತೆ. ಅದ್ರ ಮುಂದೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ಮೇಲೆ ಇರುವಂತಹ ಈ QR ಕೋಡ್ ಅನ್ನ ಹಿಡಿದ್ರೆ ಅದು ಅದನ್ನ ಸ್ಕ್ಯಾನ್ ಮಾಡುತ್ತೆ, ನೆಕ್ಸ್ಟ್ ಸ್ಟೆಪ್ಗೆ ಹೋಗುತ್ತೆ. ಓಕೆನಾ? ಅಕಸ್ಮಾತ್ ಅದನ್ನ ಸ್ಕ್ಯಾನ್ ಮಾಡೋದಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಅಲ್ಲಿ ಲಾಗಿನ್ ವಿತ್ CET ನಂಬರ್ ಅಂತ ಇದೆ. ಆ CET ನಂಬರ್ ಅದನ್ನ ಎಂಟರ್ ಮಾಡಿದ್ರು ಕೂಡ ಏನಾಗುತ್ತೆ, ನೆಕ್ಸ್ಟ್ ಸ್ಟೆಪ್ ಲಾಗಿನ್ಗೋಸ್ಕರ ಇರುವಂತಹ ಎರಡನೇ ಸ್ಟೆಪ್ಗೆ ಹೋಗುತ್ತೆ. ಈ ಎರಡನೇ ಸ್ಟೆಪ್ ಏನು ಅಂತ ಹೇಳಿದ್ರೆ, ಈಗ ನೀವು ಸ್ಕ್ಯಾನ್ ಏನು ಮಾಡಿರ್ತೀರಾ, QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿರ್ತೀರಾ ಅಥವಾ CET ನಂಬರ್ನ ಏನು ಎಂಟರ್ ಮಾಡಿ ಸಬ್ಮಿಟ್ ಅಂತ ಕೊಡ್ತೀರಾ, ಆವಾಗ ಏನಾಗುತ್ತೆ ಅಂತ ಹೇಳಿದ್ರೆ ನಿಮ್ಮ ಮೊಬೈಲ್ ನಂಬರ್ ಏನಿದೆ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ ಅಂತ ಸ್ಟಾರ್ಟಿಂಗ್ ಅಲ್ಲಿ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ನೀವು ಮೊಬೈಲ್ ನಂಬರ್ ಕೊಟ್ಟಿರ್ತೀರಾ, ಯಾವ ಮೊಬೈಲ್ ನಂಬರ್ ಕೊಟ್ಟಿರ್ತೀರೋ ಆ ಮೊಬೈಲ್ ನಂಬರ್, ಅದಕ್ಕೆ OTP ಬರುತ್ತೆ. ಆ OTP ಏನಿದೆ ಅದನ್ನ ಅಲ್ಲಿ ಕೊಟ್ಟಿರುವಂತಹ ಆಪ್ಷನ್ ಏನಿದೆ ಅಂದ್ರೆ OTP ನ ಎಂಟರ್ ಮಾಡೋದಕ್ಕೆ ಸ್ಪೇಸ್ ಕೊಟ್ಟಿರ್ತಾರೆ, ಅಲ್ಲಿ OTP ಅನ್ನ ಎಂಟರ್ ಮಾಡ್ತೀರಾ. ಅಲ್ಲಿ ವೆರಿಫೈ OTP ಅನ್ನೋ ಆಪ್ಷನ್ ಅನ್ನ ನೀವು ಕ್ಲಿಕ್ ಮಾಡಿದ್ರೆ ಏನಾಗುತ್ತೆ, ಮೂರನೇ ಸ್ಟೆಪ್ಗೆ ಹೋಗುತ್ತೆ. ಮೂರನೇ ಸ್ಟೆಪ್ ಏನು ಅಂತ ಹೇಳಿದ್ರೆ ಫೇಸ್ ರೆಕಗ್ನಿಷನ್. ಅಂದ್ರೆ ನಿಮ್ಮ ಫೇಸ್ ಏನಿದೆ ಅದನ್ನ ಫೋಟೋ ತೆಗೆದುಕೊಳ್ಬೇಕು, ನಿಮ್ಮ ಸೆಲ್ಫಿ ಅದನ್ನ ತೆಗೆದುಕೊಳ್ತೀರಾ. ಅದರ ನಂತರ ಏನಾಗುತ್ತೆ ಅಂತ ಹೇಳಿದ್ರೆ ಆ ಒಂದು ಫೋಟೋವನ್ನ ವೆರಿಫೈ ಮಾಡಿ ಕೇಳಿದವರು ನಿಮಗೆ ಲಾಗಿನ್ ಆಗೋದಕ್ಕೆ ಅಲೌ ಮಾಡ್ತಾರೆ. ಅಂದ್ರೆ ನೀವೀಗ ಸ್ಟಾರ್ಟಿಂಗ್ ಅಲ್ಲಿ KCET ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಫೋಟೋವನ್ನ ಎಂಟರ್ ಮಾಡಿದ್ರಿ, ಸೊ ಅದನ್ನು ಯೂಸ್ ಮಾಡ್ಕೊಳ್ತಾರೆ. ಹಾಗೆ KCET ಎಕ್ಸಾಮ್ಗೆ ನೀವು ಹೋಗಿದ್ರಲ್ವಾ ಆವಾಗ ಕೂಡ ನಿಮ್ಮ ಫೋಟೋವನ್ನ ತೆಗೆದುಕೊಳ್ಳಲಾಗಿತ್ತು ಎಕ್ಸಾಮ್ಗೆ ಎಂಟರ್ ಆಗೋಕ್ಕಿಂತ ಮೊದಲು. ಅವುಗಳನ್ನ ಯೂಸ್ ಮಾಡಿಕೊಂಡು ಕೇದವರ AI ಸಿಸ್ಟಮ್ ಏನಿದೆ ಅದು ನಿಮ್ಮ ಫೇಸ್ ಅನ್ನ ರೆಕಗ್ನೈಸ್ ಮಾಡುತ್ತೆ. ರೆಕಗ್ನೈಸ್ ಮಾಡಿದ ನಂತರ ನಿಮಗೆ ಲಾಗಿನ್ ಆಗೋದಕ್ಕೆ ಅಲೌ ಮಾಡುತ್ತೆ. ಸೊ ಈ ರೀತಿ ಈ 3 ಸ್ಟೆಪ್ಗಳು ಇದಾವೆ. ನಂತರ ಈ 3 ಸ್ಟೆಪ್ಗಳ ಜೊತೆಗೆ ಟೋಟಲ್ ಆಪ್ಷನ್ ಎಂಟ್ರಿ ಪ್ರಾಸೆಸ್ ಸ್ಟಾರ್ಟಿಂಗ್ ಇಂದ ಎಂಡ್ ವರೆಗೆ ಯಾವ ರೀತಿ ಇರುತ್ತೆ ಅದು ನಿಮಗೆ ಎಕ್ಸ್ಪ್ಲೇನ್ ಮಾಡಿ ವಿಡಿಯೋನ ಮಾಡಿದ್ದೀನಿ. ವಿಡಿಯೋದ ಲಿಂಕ್ ಡಿಸ್ಕ್ರಿಪ್ಷನ್ ಹಾಗೆ ಟಾಪ್ ಕೊಡೋಸಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ, ಹೆಲ್ಪ್ ಆಗುತ್ತೆ. ಆಲ್ ದ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.